ಕೋಲಾರ ಜಿಲ್ಲಾ ಸಾಹಿತಿಗಳ ಬಳಗದಲ್ಲಿ ಅಗ್ರಸ್ಥಾನ ಹೊಂದಿದ್ದ ಆನಂದ್ ಅವರು ಸದಾ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆಯೇ ಚಿಂತಿಸುತ್ತಿದ್ದರು. ಕಾವ್ಯ ಕುಮ್ಮಟಗಳ ಆಯೋಜನೆ ಮಾಡುವಲ್ಲಿ ಆಸಕ್ತಿ ಹೊಂದಿದ್ದರು. ಅನುದಾನವಾದ ಕೃತಿಗಳನ್ನು ಇವರು ಅನುವಾದಿಸುತ್ತಿದ್ದ ರೀತಿ ಯಾರಾದರೂ ಮನಸೋಲುವಂಥದ್ದು. ಇಂತಹ ವ್ಯಕ್ತಿ ಸಾಧಿಸಬೇಕಾದ್ದು ಬಹಳಷ್ಟು ಇತ್ತಾದರೂ ವಿಧಿಯ ಆಟ ಅವರನ್ನ ಬಾರದ ಲೋಕಕ್ಕೆ ತೆರಳುವಂತೆ ಮಾಡಿದೆ ಎಂದರು. ಕೋಲಾರ ಜಿಲ್ಲೆಯ ಲಕ್ಕೂರಿನವರು. ದಲಿತ ಬಂಡಾಯ ಕಾವ್ಯ ಮಾರ್ಗದ 3ನೆಯ ತಲೆಮಾರಿಗೆ ಸೇರಿದವರು. ಸೃಜನಶೀಲ ಯುವ ಬರಹಗಾರ, ಕವಿ, ಸಂಯೋಜಕ, ವಿಮರ್ಶಕ, ಸಂಘಟನಾಕಾರ, ಅನುವಾದಗಾರ. ಮಾತೃಭಾಷೆ ತೆಲುಗು. ಪ್ರಸ್ತುತ ಲಕ್ಕೂರು ಸಿ ಆನಂದ್ ರವರು ಕೆಂಗೇರಿಯ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಕೋಲಾರ ಜಿಲ್ಲೆಯ ಕವಿ ಲಕ್ಕೂರು ಆನಂದ್ ಇವರಿಗೆ 5 ಕವನ ಸಂಕಲನ, 5 ಅನುವಾದಿತ ಕೃತಿಗಳು ಹಾಗೂ 1 ಸಂಶೋಧನಾ ಗ್ರಂಥವನ್ನು ಹೊರತಂದಿದ್ದಾರೆ. ಮಾತಂಗ ಮಾದಿಗರ ಸಂಸ್ಕೃತಿಯ ಬಗ್ಗೆ ಆನಂದ ಆಳವಾದ ಅಧ್ಯಯನ ನಡೆಸಿದ್ದಾರೆ. ಇತ್ತೀಚೆಗೆ ತೆಲುಗು ಭಾಷೆಯಿಂದ ಕನ್ನಡಕ್ಕೆ ಬಂದ ಅತ್ಯುತ್ತಮ ಆತ್ಮಕಥೆಗಳೆಂದರೆ ರಾಣಿ ಶಿವಶಂಕರ ಶರ್ಮರ ಕೊನೆಯ ಬ್ರಾಹ್ಮಣ ಕೃತಿ ಇದೀಗ ಅಭಿನವ ಪ್ರಕಾಶನದಿಂದ ಕನ್ನಡದಲ್ಲಿ ಪ್ರಕಟವಾಗಿದ್ದು, ಯುವ ಪ್ರತಿಭಾವಂತ ಕವಿ ಹಾಗೂ ಲೇಖಕ ಆನಂದ ಲಕ್ಕೂರ್ ನೇರ ತೆಲುಗು ಭಾಷೆಯಿಂದ ಕನ್ನಡಕ್ಕೆ ಅತ್ಯಂತ ಪ್ರಸಿದ್ಧ ಭಾಷೆಯಲ್ಲಿ ಸಮರ್ಥವಾಗಿ ಅನುವಾದ ಮಾಡಿದ್ದಾರೆ. ತಮಗೆ ಬಂದ ಪ್ರಶಸ್ತಿಗಳನ್ನು ಅವರು ರಾಜ್ಯದ ಎಲ್ಲ ದಮನಿತ ಸಮುದಾಯಗಳಿಗೆ ಅರ್ಪಿಸಿದ್ದಾರೆ. ಪ್ರಸ್ತುತ ಕರ್ನಾಟಕ ಕೇಂದ್ರೀಯ ವಿದ್ಯಾಲಯ ಕಲಬುರಗಿ ಇಲ್ಲಿ PhD ಮಾಡಿದರು. ಬರಹಗಳನ್ನು ಪ್ರಾರಂಭಿಸಿ ಸುಮಾರು 4 ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಂತರ ಒಂದು ಅನುವಾದ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಬರೆದಂತಹ ಮಾತಂಗ ಮಾದಿಗರು ಎಂತಕ್ಕಂಥ ಸಂಶೋಧನಾ ಕೃತಿಗೆ ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ಯುವ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ ಅವರು. ನಾನು ಯಾಕೆ ಈ ಮಾತುಗಳೆಲ್ಲ ಹೇಳ್ತೀನಿ ಅಂದರೆ, ಅವರೊಬ್ಬ ಉದಯೋನ್ಮುಖ ಬರಹಗಾರರು. ಅವ್ರಿಗೆ ಭವಿಷ್ಯ ಭಾಳ ಚೆನ್ನಾಗಿ ರೂಪಿತವಾಗಿತ್ತು. ಯಾಕೋ ಏನೋ ಅವರ ಈ ಅಕಾಲಿಕ ಮರಣ ನಿಜವಾಗ್ಲೂ ಅವರ ಸಂಸಾರಕ್ಕೆ ಅಲ್ಲದೆ ಅವರ ಮಿತ್ರವರ್ಗಗಳು ಕೂಡ ಭಾಳ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಜಾಮುಚಂದ್ರರಾವ್, ಕವಿಗಳಾದ ಕೆ ಮುನಿಕೃಷ್ಣಪ್ಪ, ದೊಡ್ಡಕಲ್ಲಹಳ್ಳಿ ನಾರಾಯಣಪ್ಪ, ವಿಕ್ರಮ್ ಶ್ರೀನಿವಾಸ್, ಕೆ ಶ್ರೀನಿವಾಸ್, ಗುಲ್ಜಾರ್, ರಂಗಭೂಮಿ ಕಲಾವಿದ ಸತೀಶ್ ಕೋಡಿಹಳ್ಳಿ, ಎನ್ ಸಂತೋಷ್ ಕುಮಾರ್, ಆನಂದ್ ಯಾದವ್, ಗಾಯಕಿ ರಾಗಿಣಿ ಗೋವಿಂದಸ್ವಾಮಿ, ಮಾಚಿ ನಾಗರಾಜ್, ನಾರಾಯಣಪ್ಪ, ವಕೀಲ ಜಗನ್ನಾಥ್ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.